ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸುಮಿತ್ರಾ ಸಿದ್ದು ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ, ನೋಡು ಸಿದ್ದು ಮುದ್ದು, ತಾತನ ಬಗ್ಗೆ ಆಗಲಿ ಅಥವಾ ಇನ್ಯಾರ ಬಗ್ಗೆ ಆಗಲಿ ತಲೆ ಕೆಡಿಸ್ಕೋಬೇಡ. ಈ ಸುಮಿತ್ರಾ ಹೇಳಿದ್ಮೇಲೆ ಮುಗೀತು, ನೀನೇ ಬಂದು ಕ್ಯಾಟರಿಂಗ್ ಸರ್ವಿಸ್ ಕೊಡಬೇಕು ಅಂತ ಅಂದಾಗ, ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಎಲ್ಲ ಒಳ್ಳೇದಾಗುತ್ತೆ ಬಿಡು ಅಂತ ಅಂದಾಗ, ಹೌದು ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಬಂದಿರೋರು ತುಂಬ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಸರ್ವಿಸ್ ಕೊಡ್ತೀವಿ ಅಂತ ಅಂದಾಗ, ವಿಮಲ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು, ವಿಮಲ ನೀನು ಹೇಗಿದೆಯಾ ಅಂತ ಕೇಳಬೇಕಾದ್ರೆ, ಸುಮಿತ್ರಾ ನಾನು ಚೆನ್ನಾಗಿದ್ದೀನಿ, ಮನೆ ಚಿಕ್ಕದಾಗಿದ್ರು ಸಹ ನೆಮ್ಮದಿ ಸಿಕ್ಕಾಬಟ್ಟೆ ಇದೆ, ಆದರೆ ಆ ಮನೆ ತುಂಬ ದೊಡ್ಡದು, ವೀಲ್ ಚೇರ್ನ ತಳ್ಳಿ ಸಾಕಾಗಿತ್ತು, ಆದರೆ ಎಲ್ಲಿ ಬಂದು ಸೇರಬೇಕು ಅಲ್ಲಿ ಸೇರ್ತಾ ಇರಲಿಲ್ಲ, ಆದರೆ ಇಲ್ಲಿ ಹಾಗಲ್ಲ, ತುಂಬ ನೆಮ್ಮದಿಯಾಗಿದೆ, ಮಗ ಸೊಸೆ ಹತ್ರ ಚೆನ್ನಾಗಿದ್ದೀನಿ, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ದೀನಿ ಕಣೆ ಅಂತ ಅನ್ಬೇಕಾದ್ರೆ, ನೀನೆಲ್ಲೇ ಇರು, ಚೆನ್ನಾಗಿರುವಂಥ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಸುಮಿತ್ರೆ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಸಿದ್ದು ಮುದ್ದು ಸ್ವೀಟ್ಸ್ ಎಷ್ಟು ಕೆಜಿ ಬೇಕು ಅಂತ ನಾನು ಹೇಳ್ತೀನಿ, ನಿಮ್ಮ ರೆಸ್ಟೋರೆಂಟಲ್ಲೇ ಮಾಡ್ಕೊಬನ್ನಿ ಅಂತ ಅಂದಾಗ, ಸರಿ ಅತ್ತೆ ಅಂತ ಅಂದಾಗ ಫೋನ್ ಕಟ್ ಮಾಡಿಬಿಟ್ಟು, ನೋಡು ಬಂಗಾರ, ನಿನ್ನ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿ ನಡೆಯುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ, ಆರಾಮಾಗಿರುವಂಥ ಸುಮಿತ್ರೆ ಹೇಳೋಗ್ತಾ ಇದ್ರೆ, ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲ ಗೋಲ್ಡಿ ಎಂಥ ಡ್ರಾಮಾ ಮಾಡಿಬಿಟ್ಟೆ ಅಂತ ಅಂದಾಗ, ಈ ಭೂಮಿ ಮೇಲೆ ಬದುಕಬೇಕು ಅಂತ ಅಂದರೆ ಮೊದಲು ಕಲಿಬೇಕಾಗಿರುತ್ತೆ ಡ್ರಾಮಾ ಗ್ರಾನಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು, ಅಮ್ಮ ನಿನಗೆ ಬೇಜಾರಾಯ್ತಮ್ಮ ಅಂತ ಅನ್ಬೇಕಾದ್ರೆ ಶಾರದೆ ಹೇಳ್ತಾ ಇರ್ತಾಳೆ, ಸುಮಿತ್ರಮ್ಮ ಅಷ್ಟು ಕೇಳ್ಕೊಂಡ್ರಲ್ಲ, ಅದಕ್ಕೆ ನಾವು ಒಪ್ಕೊಂಡ್ವಿ ಅಮ್ಮ ಅಂತ ಅನ್ಬೇಕಾದ್ರೆ, ಹೇಗಾದರೂ ಮಾಡ್ಕೊಳ್ಳಿ ನಿಮ್ಮಿಷ್ಟ, ನಾನೇನು ಕೇಳಲಿಲ್ವಲ್ಲ ಅಂತ ಅಂದಾಗ, ಯಾಕಮ್ಮ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ, ಇನ್ನೇನೋ ಮಾಡೋಣ, ಯಾವಾಗಲೂ ಸಹ ನಿನಗೆ ಅವಮಾನ ಮಾಡ್ತಲೇ ಇರ್ತಾರೆ, ನೀನು ನನ್ನ ಮಗ ಕಾಣೋ, ಬಂದಿರೋ ಜನಗಳ ಮುಂದೆ ನಮ್ಮನೆಯವರು ನಿನಗೆ ಅವಮಾನ ಮಾಡಿದರೆ ನನಗೆ ಎಷ್ಟು ಸಂಕಟ ಆಗುತ್ತೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನೀನು ಬಾಯಿಗೆ ಬಂದಾಗೆಲ್ಲ ಅವಮಾನ ಮಾಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಕಾಣೋ ಅಂತ ಅಂದಾಗ, ಇಷ್ಟಕ್ಕೆಲ್ಲ ಏನಕ್ಕಮ್ಮ ಬೇಜಾರು ಮಾಡ್ಕೋತೀರಾ, ಕೆಲಸ ಅಂತ ಅಂದಮೇಲೆ ಇದೆಲ್ಲ ಇರುತ್ತೆ, ಒಬ್ಬರು ಹೊಗಳ್ತಾರೆ, ಒಬ್ಬರು ಅವಮಾನ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಬಿಸ್ನೆಸ್ ಯಾವ ರೀತಿನೋ ಮಾಡೋದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಶಾರದಾ ಹೇಳ್ತಾ ಇರ್ತಾಳೆ, ಅಮ್ಮ ಇದೇ ರೀತಿ ಒಂದು ಕಥೆ ಇದೆ ನಿಮಗೆ ಗೊತ್ತಮ್ಮ, 3 ಕಲ್ಲುಗಳಿದ್ವಂತೆ, ಅವು ಬೆಟ್ಟದ ಮೇಲೆ ಇದ್ವಂತೆ, ಆಗ ಒಬ್ಬ ಶಿಲ್ಪಿ ಆ ಕಲ್ಲನ್ನ ಕೆತ್ತಿ ಬಂಡೆನ ಹೊಡೆಯೋಕ್ಕೆ ಅಂತ ಹೋಗ್ತಾ ಇದ್ದಂತೆ, ಆಗ ಬಂಡೆ ತಡ್ಕೊಳಕ್ಕಾಗದಲ್ಲಿ ಪ್ಲೀಸ್ ನನ್ನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಂತೆ. ಹಾಗೆ ಇನ್ನೊಂದು ಬಂಡೆ ಹತ್ರ ಕೆತ್ತಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅದು ಸಹ ತಡ್ಕೊಳ್ಳೋವಷ್ಟು ತಡ್ಕೊಂಡು, ಆಮೇಲೆ ನನ್ನನ್ನು ಆಗಲ್ಲ ಬಿಟ್ಬಿಡಿ, ನನ್ನನ್ನು ಕೆತ್ತಬೇಡಿ ಅಂತ ಹೇಳ್ತಂತೆ. ಹಾಗೆ 3ನೇ ಬಂಡೆ ಹತ್ರ ಹೋಗಿ ಶಿಲ್ಪಿ ಕೆತ್ತುತ್ತಾ ಇರಬೇಕಾದ್ರೆ ಅದು ತುಂಬ ತಾಳ್ಮೆಯಿಂದ ಇತ್ತಂತೆ, ತುಂಬ ತಾಳ್ಮೆ ಇದ್ದಿದ್ದೆ ಸಹ ಅದು ದೇವರಾಯ್ತಂತೆ ಅಂತ ಅಂದಾಗ, ಆಶ್ಚರ್ಯದಿಂದ ಈ ಕಡೆ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಶಾರದಾ ಮತ್ತೆ ಹೇಳ್ತಾ ಇರ್ತಾಳೆ, ತಾಳ್ಮೆಯಿಂದ ಇದ್ದಿದ್ದ ಕಲ್ಲುಗಳೆಲ್ಲ ದೇವಸ್ಥಾನದ ಮೆಟ್ಟಿಲುಗಳ, ಅದು ತಾಳ್ಮೆ ಇಲ್ದಲೇ ಇರೋ ಕಾಯಿ ಹೊಡೆಯೋ ಸ್ಥಳಕ್ಕೆ ಹೋದ್ವಂತ. ಹಾಗೆ ನಾವು ಜೀವನದಲ್ಲಿ ಏಟು ಪೇಟು ಎಲ್ಲ ತಿಂದಲೇ ಇದ್ಮೇಲೆ ಜೀವನದಲ್ಲಿ ಮುಂದೆ ಬರೋದು ಹೇಗೆ, ನಮಗೆ ಇವೆಲ್ಲ ಅನುಭವ ಆಗಲೇಬೇಕಲ್ವ ಅಂತ ಅಂದಾಗ, ಕೇಳೋಕ್ಕೆ ಅನ್ನೋ ಕತೆ ತುಂಬ ಚೆನ್ನಾಗಿದೆ ಶಾರದಾ, ಆದರೆ ಎತ್ತು ಕರಳು ತಡ್ಕೊಳಕ್ಕಾಗಲ್ಲ, ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಮಗನಿಗಾಗ ಅವಮಾನನ ನೋಡೋಕ್ಕಾಗಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಿದ್ದು, ಅಮ್ಮ ನೀವು ಇಷ್ಟೊಂಥರ ಬೇಜಾರು ಮಾಡ್ಕೋಬೇಡಿ, ನೀವು ನಮ್ಮ ಜೊತೆ ಇದ್ಮೇಲೆ ನನಗೆ ಯಾವ ಅವಮಾನನೂ ಆಗಲ್ಲ, ಪ್ಲೀಸ್ ಸ್ವಲ್ಪ ನಗಾಡಮ್ಮ ಅಂತ ಅಂದಾಗ, ಹಾಗೆ ಕೂತಿರ್ಬೇಕಾದ್ರೆ ಪ್ಲೀಸ್ ಅಂತ ಸಿದ್ದು ಶಾರದಾ ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ, ಸ್ವಲ್ಪ ನಗಾಡಿ ಸಾಕ ಇಷ್ಟು ಅಂತ ಅಂದಾಗ, ಇಬ್ಬರು ಖುಷಿಯಿಂದ ತನ್ನಮ್ಮನ ಮಾಡ್ಕೋತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮನೆಗೆ ಗುರುಗಳನ್ನು ಕರೆಸ್ತಿರ್ಬೇಕಾದ್ರೆ ಮುರಳಿ ಬರ್ತಾ ಇರ್ತಾನೆ, ಬನ್ನಿರಿ ಇಲ್ಲಿ ಗುರುಗಳು ಬಂದಿದ್ದಾರೆ, ಆಶೀರ್ವಾದ ತಗೊಳ್ಳಿ ಅಂತ ಅನ್ಬೇಕಾದ್ರೆ, ಅಯ್ಯೋ ದೇವ್ರೆ, ಈ ಮನೆಯಲ್ಲಿ ನನ್ನ ಕಷ್ಟ ಕೇಳೋರು ಯಾರೂ ಇಲ್ವಾ, ಏನಪ್ಪ ಮಾಡೋದು ಅಂತ ಬೈಕೊಂಡು, ಗುರುಗಳೇ ನನ್ನ ಸಕಲ ಕಷ್ಟಗಳೆಲ್ಲ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಅಂದಾಗ, ಒಳ್ಳೇದಾಗಲಿ ಅಂತ ಗುರುಗಳು ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮೆಲ್ಲ ಕಷ್ಟಗಳು ಸಹ ಪರಿಹಾರ ಆಗಲಿ ಅಂತ ಒಂದು ಪೂಜೆ ಇಟ್ಕೊಳ್ಳೋಣ ಅಂತ ಅಂದಾಗ, ಬೇಡ ಗುರುಗಳೇ, ಮದುವೆ ಅದು ಇದು ಅಂತ ಎಲ್ಲ ದುಡ್ಡು ಖರ್ಚಾಗಿದೆ, ಸ್ವಲ್ಪ ಸಮಯ ಆದಮೇಲೆ ಇಟ್ಕೊಳ್ಳೋಣ ಅಂತ ಅಂದಾಗ, ರೀ ಸುಮ್ಮನೆ ಇರ್ರಿ, ನಿಮಗೆ ಇದೆಲ್ಲ ಗೊತ್ತಾಗಲ್ಲ, ನಾವಿಬ್ಬರು ಮದುವೆ ಆಗಿ ಗುರುಗಳೇ ಮೇನ್ ಕಾರಣ, ಇವ್ರು ಇಟ್ಕೊಟ್ಟ ಮುಹೂರ್ತದಲ್ಲಿ ನಾವು ಮದುವೆ ಆಗಿದ್ದೀವಿ, ಹಾಗೆ ಒಳ್ಳೇದಾಗಬೇಕು ಅಂತಂದರೆ ಒಂದು ಪೂಜೆನ ಮಾಡಿಸ್ಬೇಕು, ಸುಮ್ಮನೆ ರೀ ಅಂತ ಬೈತಾ ಇರ್ತಾಳೆ. ಹಾಗೆ ಇವ್ರ ಆಶೀರ್ವಾದಂತೆ ಮನೆಯವರೆಲ್ಲರೂ ಸಹ ಬಂದು ಮಿತ್ತು ಮದುವೆ ಮಾಡಿದ್ರು, ಹಾಗೆ ವಿಮಲಕ್ಕನೇ ಕೈಯಾರ ಮದುವೆ ಮಾಡಿಕೊಟ್ರು ನೋಡಿದ್ರ ಅಂತ ಅಂದಾಗ, ಆ ಗುರುಗಳು, ನನ್ನನ್ನು ಹೊಗಳುಬೇಡಿ, ನಾನೇನು ಮಾಡಿಲ್ಲ, ದೈವ ಏನು ಹೇಳ್ತಾನೆ ಅದನ್ನು ನನ್ನ ಬಾಯಲ್ಲಿ ನುಡಿದಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಗುರುಗಳನ್ನು ಗುರಾಯಿಸ್ಕೊಂಡು ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಅಲ್ಲ ನಮ್ಮಿಬ್ಬರು ಮದುವೆ ಆದಮೇಲೂ ಸಹ ಗುರುಗಳು ಪಾದನ ಇಲ್ಲಿವರೆಗೂ ತಗೊಬಂದಿದ್ದಿರಲ್ಲ ಏನಕ್ಕೆ ಅಂತ ಅಂದಾಗ, ಸುಮ್ಮನೆ ಇರಿ, ನಮ್ಮಿಬ್ಬರಿಗೂ ಒಳ್ಳೇದಾಗಲಿ, ಪೂಜೆ ಮಾಡಿಸ್ಬೇಕಂತ ಗುರುಗಳು ಬಂದಿದ್ದಾರೆ, ಗುರುಗಳನ್ನ ನೀವು ತಲೆ ಕೆಡಿಸ್ಕೋಬೇಡಿ, ಯಾವಾಗಲೂ ಇವರು ಜೋಕ್ ಮಾಡ್ತಾರೆ ಅಂತ ವೈದೇಹಿ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ವೈದೇಹಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು, ನಮ್ಮಿಬ್ಬರು ಜಾತಕನ ನೋಡಿ, ನಾವಿಬ್ಬರು ಜೀವನದಲ್ಲಿ ಮುಂದೆ ಚೆನ್ನಾಗಿರ್ತೀವಿ, ಹಾಗೆ ಮನೆಯವರೆಲ್ಲ ನಮ್ಮಿಬ್ಬರನ್ನು ಒಪ್ಕೋತಾರ, ನಮ್ಮನ್ನು ಕ್ಷಮಿಸ್ತಾರ, ನಾವು ಜೀವನದಲ್ಲಿ ಸುಖವಾಗಿರ್ತೀವ ನೋಡಿ ಅಂತ ನೋಡಿ ಹೇಳಿ ಅಂತ ಅಂದಾಗ, ಗುರುಗಳು ಪಗಡೆ ಹಾಕ್ಬಿಟ್ಟು ಈ ಕಡೆ ನೋಡ್ತಾ ಇರಬೇಕಾದ್ರೆ, ಎಲ್ಲ ಸರಿಯಾಗಿದೆ, ಆದರೆ ಖಂಡಿತ ಆ ಮನೆಯವರು ಇವ್ರನ್ನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಆದಷ್ಟು ನೀವು ಸಾಧ್ಯವಾದಷ್ಟು ನಿಮ್ಮ ಗಂಡನ ಜೊತೆಲಿ ಇಟ್ಕೊಳ್ಳಿ ಅಂತ ಅಂದಾಗ,
ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶನಿ 6ನೇ ಮನೆ, ಗುರು 3ನೇ ಮನೇಲಿದ್ದಾನೆ, ನಿಮ್ಮ ಗಂಡನಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಬೇಜಾರು ಮಾಡ್ಕೋಬೇಡಿ, ಇದಕ್ಕೆಲ್ಲ ಪರಿಹಾರ ಇದೆ. ಮೊದಲಾಗಿ ನೀವು ಶಾಸ್ತ್ರನ ಮಾಡಬೇಕು ಅಂತ ಅಂದಾಗ ಏನು ಶಾಸ್ತ್ರ, ಇದನ್ನೆಲ್ಲ ನನಗೆ ಬೇಕಾಗಿಲ್ಲ ಅಂತ ಮುರಳಿ ಕೂಗಾಡ್ತಾ ಇರ್ತಾನೆ. ಸುಮ್ಮನೆ ಇರಿ, ಗುರುಗಳ ಮಾತು ಕೇಳ್ರಿ ಅಂತ ಅನ್ಬೇಕಾದ್ರೆ ನಮಗೆ ವಯಸ್ಸಾಯ್ತು ಕಣೆ, ಈ ಶಾಸ್ತ್ರ ಎಲ್ಲ ಬೇಕಾ ಅಂತ ಅಂದಾಗ ನಿಮ್ಗೆ ಅವಮಾನ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ, ಇದರಿಂದ ನಿಮಗೆ ಗಂಡನಿಗೆ ಗಂಡಾಂತರ ಇರೋದು ಕಡಿಮೆ ಆಗುತ್ತೆ, ಪದ್ಧತಿ ಪ್ರಕಾರ ನೀವು ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಇವತ್ತು ನೈಟ್ ನಾನು ಮನೇಲಿ ಇರೋದೇ ಇಲ್ಲ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಹಾಗೆ ವೈದೇಹಿ ತುಂಬ ಬೇಜಾರಿಂದ ಒಂದು ಹೆಣ್ಣಿಗೆ ಬೇಕಾಗಿರೋದು ಈ ತಾಳಿ, ಹಾಗೆ ಗಂಡನ ಆಯಸ್ಸು. ಜ್ಯೋತಿಷ್ಯರು ಸುಮ್ಮನೆ ಏನೇನು ಹೇಳಲ್ಲ, ಅರ್ಥ ಮಾಡ್ಕೊಳ್ರಿ ಅಂತ ಅನ್ಬೇಕಾದ್ರೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು, ಸುಮ್ಮನೆ ನಮಗೆ ಶಾಸ್ತ್ರ ಗೀಸ ಎಲ್ಲ ಬೇಡ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಹಾಗೆ ಗುರುಗಳೇ ನೀವು ಹೇಳ್ದಂಗೆ ಶಾಸ್ತ್ರ ನಡೀತೆ ಬಿಡಿ ಇವತ್ತು ಅಂತ ಅಂದಾಗ ಇಲ್ಲ ಇಲ್ಲ ಅಂತ ಅನ್ಬೇಕಾದ್ರೆ ನೋಡಪ್ಪ, ನಿಮ್ಮ ಗಂಡನಿಗೆ ಗಂಡಂತರ ಇದೆ, ಈ ಶಾಸ್ತ್ರ ನಡೆದ್ರೆ ಅಷ್ಟೇ ಗಂಡನಿಗೆ ಒಳ್ಳೇದಾಗತ್ತು ಅಂತ ಅಂದಾಗ ನೀವು ತಲೆ ಕೆಡಿಸ್ಕೋಬೇಡಿ ಗುರುಗಳೇ, ಈ ಶಾಸ್ತ್ರ ಖಂಡಿತ ನಡೆಯುತ್ತೆ ಅಂದಾಗ ಸರಿ ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ತಾಂಬೂಲ ಎಲ್ಲ ಕೊಟ್ಟು ಆಶೀರ್ವಾದ ತಗೊಂಡು ಗುರುಗಳನ್ನ ಕಳಿಸ್ತಾ ಇರ್ತಾರೆ. ಹಾಗೆ ಕಡೆ ಶಾರದಾ ಸಿದ್ದು ಮನೇಲೆಲ್ಲರೂ ಮಲಗಿರಬೇಕಾದ್ರೆ ವಿಮಲನ್ನು ಸಹ ಈ ಕಡೆ ಅನುಸೂಯನ ಪಕ್ಕ ಮಲಗಿರಬೇಕಾದ್ರೆ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಏನಪ್ಪ ಮಾಡಲಿ, ಇಷ್ಟು ದಿನ ಬೆಡ್ ಮೇಲೆ ಮಲಗಿದ್ದೆ, ಇವಾಗ ಚಾಪೆ ಮೇಲೆ ಮಲಗಿದ್ದೀನಲ್ಲ, ಮೈಯೆಲ್ಲ ಚುಚ್ಚುತ್ತಿದೆ. ಸಿದ್ದುಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾನೆ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನುಸೂಯ ಏನಾಯಿತು ವಿಮಲಮ್ಮ, ಯಾಕೆ ನಿದ್ದೆ ಬರ್ತಿಲ್ವ ಅಂತ ಅಂದಾಗ ಹಾಗೇನಿಲ್ಲ, ಹೊಸ ಜಾಗ ಅಲ್ವಾ ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ ಅಂತ ಅಂದಾಗ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ ಏನಾಗಲ್ಲ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ವಿಧಿ ಇಲ್ಲದೆ ಈ ಕಡೆ ವಿಮಲ ಮಲ್ಕೋತಾಳೆ. ಇನ್ನೊಂದು ಕಡೆ ವೈದೇಹಿ ಫಸ್ಟ್ ನೈಟಿಗೆ ರೆಡಿಯಾಗಿ ಬರ್ತಿರ್ಬೇಕಾದ್ರೆ ಮುರಳಿನ ಡೋರ್ ಓಪನ್ ಮಾಡಿ ಅಂತ ಅಂದಾಗ ಇಲ್ಲ ಇಲ್ಲ ನಾನು ತೆಗಿಯಲ್ಲ, ಇದೆಲ್ಲ ನನಗೆ ಇಷ್ಟ ಇಲ್ಲ, ಆ ಜ್ಯೋತಿಷ್ಯ ಏನಾದರೂ ನನ್ನ ಕೈ ಸಿಕ್ಕಿದ್ರೆ ಕೆಚ್ಚಾಕ್ಬಿಡ್ತೀನಿ, ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ, ನನ್ನ ತಲೆಯಲ್ಲಿ 100 ಪ್ರಶ್ನೆಗಳು ಓಡ್ತಾ ಇದ್ದಾವೆ, ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ನನಗೆ ಈ ಶಾಸ್ತ್ರ ಬೇಕಂತ ಕೂಗಾಡಬೇಕಾದ್ರೆ ನಿನ್ನ ತಲೆ ತಿನ್ನಲ್ಲ ರೀ, ಪ್ಲೀಸ್ ರೀ ಡೋರ್ ಓಪನ್ ಮಾಡಿ ಅಂತ ಅಂದಾಗ ನಿಜನಾ ಅಂತ ಅಂದಾಗ ನನ್ನನ್ನು ನಂಬಲ್ವಾ, ನೀವು ಡೋರ್ ಓಪನ್ ಮಾಡಿ ಅಂತ ಅಂದಾಗ ಇವಳು ತುಂಬ ಖುಷಿಯಿಂದ ಹಾಲು ತೊಗೊಂಡು ಮುರಳಿಗೆ ಕೊಡೋಕ್ಕೆ ಅಂತ ರೂಮ್ ಒಳಗಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಲಗಿರಬೇಕಾದ್ರೆ ವೈದೇಹಿಗೆ ಬಾಯಾರಿಕೆ ಆದಾಗ ಸ್ವಲ್ಪ ನೀರು ಕುಡಿಬೇಕು ಅಂತ ಎದ್ದು ನೋಡಿದಾಗ ನೀರು ಖಾಲಿಯಾಗಿರೋದನ್ನ ನೋಡಿ ಪಾಪ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ಎದ್ದೇಳ್ಸೋದೇನಕ್ಕೆ, ಯಾರಿಗೂ ಭಾರ ಆಗಬಾರ್ದು, ಹೇಗಾದರೂ ಮಾಡೋಗಿ ನೀರನ್ನ ನಾನು ಕುಡ್ಕೊಬರ್ಬೇಕು ಅಂತ ವೀಲ್ ಚೇರ್ ಮೇಲೆ ಕೂರಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಬಿದ್ದುಬಿಟ್ಟು ಅಮ್ಮ ಅಂತ ಜೋರಾಗಿ ಕಿರ್ತಿರ್ಬೇಕಾದ್ರೆ ಎಲ್ಲರೂ ಎದ್ದು ಗಾಬರಿಯಿಂದ ಅಮ್ಮ ಏನಾಯಿತು ಅಂತ ಓಡೋಡಿ ಬರ್ತಾರೆ. ಏನಿಲ್ಲ ಕಣೋ, ಬಾಯಾರಿಕೆ ಆಗಿತ್ತು, ನೀರು ತಗೋಣ ಅಂತ ಹೋದೆ, ಅಷ್ಟೊತ್ತಿಗೆ ಜಾರಿ ಬಿದ್ದುಬಿಟ್ಟೆ ಕಣೋ, ಡಿಸ್ಟರ್ಬ್ ಆಯಿತು ನಿಮಗೆಲ್ಲ ಅಂತ ಅಂದಾಗ ಅಲ್ಲಮ್ಮ ಒಂದು ಮಾತು ಹೇಳಿದರೆ ನಾನು ಅಥವಾ ಶಾರದವ್ರು ಯಾರಾದರೂ ತಂದು ಕೊಡ್ತಿದ್ವಿ ತಾನೇ, ನೀವೇನಕ್ಕೆ ಒಬ್ಬರು ಹೋದ್ರಿ ಅಂತ ಅಂದಾಗ ಏನಿಲ್ಲ ಕಣೋ ಮಲಗಿದ್ರಲ್ಲ ಅದಕ್ಕೆ ನಾನು ಹೋಗಿದ್ದೆ ಅಂದಾಗ ತುಂಬ ನೋವಾಯ್ತಾ ಅಂದಾಗ ಇಲ್ಲ ಸಿದ್ದು ನನಗೆ ನೋವಾಗಿಲ್ಲ, ನೀನು ಹೋಗಿ ಮಲ್ಕೊಳ್ಳೋ, ನಿದ್ದೆಗೆಡಬೇಡ ಅಂತ ಅನ್ಬೇಕಾದ್ರೆ ಸಿದ್ಧಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅನುಸೂಯನು ಸಹ ಹೇಳ್ತಾ ಇರ್ತಾಳೆ, ನಿಮ್ಮ ಪಕ್ಕದಲ್ಲಿ ನಾನು ಮಲಗಿದ್ದೆ, ಒಂದು ಮಾತು ಹೇಳಿದ್ರೆ ನಾನು ನೀರು ತಂದು ಕೊಡ್ತಿದ್ದೆ ಅಲ್ವಾ, ಬಿದ್ದಿದ್ದೀರಾ, ತುಂಬ ನೋವಾಗಿದೆ, ನಮಗೆ ಕಾಣಿಸ್ತಾ ಇದೆ, ಆದರೆ ನೀವು ಹೇಳ್ಕೋತಿಲ್ಲ ಅಂತ ಅನ್ಬೇಕಾದ್ರೆ ಇಲ್ಲ ಸಿದ್ದು ನಾನು ಚೆನ್ನಾಗಿದ್ದೀನಿ ಅಂತ ಈ ಕಡೆ ವಿಮಲ ಸುಳ್ಳು ಹೇಳ್ತಾ ಇರ್ತಾಳೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಅಮ್ಮಮ್ಮನ ಪಕ್ಕ ನಾನು ಮಲ್ಕೋತೇನೆ ಅಂತ ಮಲ್ಕೊಬಿಟ್ಟು ಅಮ್ಮಮ್ಮ ಕೈ ತುಂಬ ನೋವಾಗಿದೆಯಾ ಅಂತ ಅಂದಾಗ ಇಲ್ಲ ಕಂತ ಅಂತ ಅನ್ಬೇಕಾದ್ರೆ ತುಂಬ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಮ್ಮ, ಆದರೂ ಸಹ ನೀವು ತೋರಿಸ್ಕೊತಿಲ್ಲ ಅಂತ ಸಿದ್ದು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ರೆ ಹಿಂದೆ ಶಾರದನು ಸಹ ಹೋಗ್ತಾ ಇರ್ತಾಳೆ. ಹಾಗೆ ವೈದೇಹಿ ಹಾಲು ತಗೊಬಂದು ಮುರಳಿನ ನೋಡ್ತಿರ್ಬೇಕಾದ್ರೆ ಅವನು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಯಾಕ್ರಿ ಇಷ್ಟು ನರ್ವಸ್ ಆಗಿದ್ದೀರಾ, ನಾನೇನಂತದನ್ನು ಮಾಡಬಾರ್ದು ಮಾಡಿದೆ ಅಂತ ಅಂದಾಗ ಈ ವಯಸ್ಸಲ್ಲಿ ನಮಗೆ ಈ ಶಾಸ್ತ್ರ ಗೀಸ ಎಲ್ಲ ಬೇಕಾ, ನನಗಿದೇನು ಬೇಡ, ನಾನು ಇದೇ ರೀತಿ ಆಡಿದ್ರೆ ಹೊರಗಡೆ ಹೋಗಿ ಮಲ್ಕೋತೀನಿ, ನಿನ್ನ ಮರ್ಯಾದೆ ಹೋಗುತ್ತೆ ನೋಡು ಅಂತ ಅಂದಾಗ ಯಾಕ್ರಿ ಈ ರೀತಿ ಮಾತಾಡ್ತೀರಾ, ನಾನು ಮಾಡ್ತಾ ಇರೋದು ನಿಮ್ಮ ಒಳ್ಳೇದಕ್ಕೋಸ್ಕರ, ಲೈಫ್ ಲಾಂಗ್ ನೀವು ನನ್ನ ಜೊತೆ ಇರಬೇಕು, ಅದಕ್ಕೋಸ್ಕರ ಈ ಶಾಸ್ತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ, ಅಷ್ಟಕ್ಕೂ ನಿಮ್ಮ ಮನಸ್ಸು ನೋಯಿಸಿ ಏನಾಗಬೇಕು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಮತ್ತು ವೈದೇಹಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನು ಇಷ್ಟಪಟ್ಟು ತಾನೇ ಮದುವೆ ಆಗಿದ್ದು, ನೀವು ನನ್ನ ಜೊತೆ ಇರಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ, ಈ ರೀತಿ ಅಂತೀರಾ ಅಂತ ಅಂದಾಗ ಈ ರೀತಿ ನೀನು ಡ್ರಾಮಾ ಮಾಡಬೇಡ ಪ್ರೀತಿ ಗೀತಿ ಅಂತ ಸುಮ್ಮನೆ ಹೋಗ್ಬಿಡು ಅಂತ ಅನ್ಬೇಕಾದ್ರೆ ಸರಿ ಬೇಜಾರು ಮಾಡ್ಕೋಬೇಡಿ, ಅಟ್ಲೀಸ್ಟ್ ಇದೊಂದು ಗ್ಲಾಸ್ ಹಾಲಾದರೂ ಕೊಡಿರಿ, ನನಗೋಸ್ಕರ ಕೊಡಿರಿ, ನಾನೇನು ತೊಂದರೆ ಕೊಡಲ್ಲ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಹಾಲು ಇಸ್ಕೊಂಡು ಕುಡಿತಾ ಇರ್ತಾನೆ. ಹಾಗೆ ಹಾಲು ಕುಡಿದ ತಕ್ಷಣ ಕಣ್ಕಣ್ಣೆಲ್ಲ ಮಂಜಾಗ್ತಿದೆ ಕಣೆ ಅಂತ ಅನ್ಬೇಕಾದ್ರೆ ಓ ಹೌದಾ ಮತ್ತೇನಾಗ್ತಿದೆ ಅಂತ ಅಂದಾಗ ಎಲ್ಲ ಬ್ಲರ್ ಕಾಣ್ತಿದೆ, ಏನು ಸರಿಯಾಗಿ ಕಾಣ್ತಿಲ್ಲ ಅಂತ ಅಂದಾಗ ಓ ಹೌದಾ ರೀ, ಹಾಗಾದರೆ ಲೈಟ್ ಆಫ್ ಮಾಡಲ ಮಲ್ಕೊಳ್ಳೋಣ ಅಂತ ಅಂದಾಗ ಸರಿ ಆಯಿತು ಆಫ್ ಮಾಡ್ಕೊಂಡು ಬಾ ಅಂತ ಖುಷಿಯಿಂದ ಹೇಳ್ತಾ ಇದ್ರೆ ವೈದೇಹಿಗೊಂದು ಸಿಕ್ಕಾಬಟ್ಟೆ ಖುಷಿಯಾಗಿ ಲೈಟ್ ಆಫ್ ಮಾಡ್ಕೊಂಡು ಮುರುಡು ಜೊತೆ ಮಲ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಗೋಲ್ಡಿ ಏನೋ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಷ್ಟೊದಕ್ಕೆ ಪಾರಿಜಾತ ಬಂದ್ಬಿಟ್ಟು ಗೋಲ್ಡಿ ಏನು ಗೊತ್ತಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಲೀಸ್ಟ್ ಮಾಡಿದ್ದೀನಿ, ಹೆಸರುಗಳನ್ನ ಹೇಳ್ತೀನಿ ಕೇಳ್ಕೊ ಅಂತ ಅಂದ್ಬಿಟ್ಟು ರುಹಾನಿ, ರೇಖಾ, ಸಮೃದ್ಧಿ ಹಾಗೆ ಶಿವಾನಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಹೆಸರನ್ನು ಸಹ ನೀನು ಏನಕ್ಕೆ ಬರ್ಕೊಂಡಿದೆಯಾ ಗ್ರಾನಿ ಅಂತ ಅನ್ಬೇಕಾದ್ರೆ ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ ಅಂತ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಕಿರ್ಚ್ಬೇಡಿ ಗ್ರಾನಿ ಅಂತ ಅಂದಾಗ ನಾನೆಲ್ಲಿ ಕಿರ್ಚ್ತಾ ಇದ್ದೀನಿ, ನಿಧಾನಕ್ಕೆ ಮಾತಾಡ್ತಿದ್ದೀನಿ.
ಸುಮ್ಮನೆ ಇರು ಗೋಲ್ಡಿ ಅಂತ ಅಂದಾಗ, ಅಷ್ಟಕ್ಕೂ ಸಾಂಗ್ ಏನು ಹಾಡ್ತಾ ಇದ್ದೀರಾ, ಹಾಗೆ ನನ್ನ ಫ್ರೆಂಡ್ಸ್ ಹೆಸರನ್ನೆಲ್ಲ ಏನು ಕೇಳ್ತಿದ್ದೀರಾ ಅಂತ ಅಂದಾಗ, ನೀನೊಬ್ಳು ದಡ್ಡಿ ಕಡೆ ನೀನು ಎಂಗೇಜ್ಮೆಂಟ್ ಆಗ್ತಾ ಇರೋದು, ನಿನಗೆ ಸ್ವಲ್ಪನೂ ಜೋಶ ಇಲ್ವಲ್ಲೇ, ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸ್ ಆದರೂ ಕರಿಬೇಕಲ್ವ, ಅದಕ್ಕೆ ಹೆಸರನ್ನ ಅಲ್ಲಿ ಲಿಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ನೀನೊಂದು ಕರೆಯಲ್ವಲ್ಲ ನಿನ್ನ ಎಂಗೇಜ್ಮೆಂಟಿಗೆ, ಅದಕ್ಕೆ ನಾನೇ ಕರಿತೀನಿ ಅಂತ ಅಂದಾಗ, ಅಪ್ಪ ನಿಮ್ಮ ಇಂಗ್ಲೀಷ್ ಕೇಳಿ ಅವರು ಅರ್ಧ ಬರ್ಧ ತಿಳ್ಕೊಂಡು ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾರೋ, ದಯವಿಟ್ಟು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿಬಿಡಿ, ನಾನೇ ಅವ್ರನ್ನ ಇನ್ವೈಟ್ ಮಾಡ್ತೀನಿ ಅಂತ ಅಂದಾಗ, ಯಾಕೆ ಹಿಂಗೆ ಅಂತೀಯ ಅಂತ ಅಂದಾಗ, ಅದು ಎಂಗೇಜ್ಮೆಂಟ್ ಅಲ್ಲ ಗ್ರಾನಿ, ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಹಾಗೆ ಸುಮ್ಮನೆ ಹೋಗಿ ತಲೆ ತಿನ್ಬೇಡಿ ಅಂತ ಅಂದಾಗ, ನೋಡಿಕೊಳ್ದೆ ಪ್ಲೀಸ್ ಆಯಿತಾ, ನಿಮ್ಮ ಅಪ್ಪನೂ ಸಹ ಎಂಗೇಜ್ಮೆಂಟಿಗೆ ಕರಿಯೇ, ಅವನು ಬಂದರೆ ಖುಷಿ ಪಡ್ತಾನೆ, ತನ್ನ ಮಗಳು ಎಂಗೇಜ್ಮೆಂಟ್ ಅಲ್ವಾ, ನನಗೂ ಧೈರ್ಯ ಬರುತ್ತೆ ಅಂತ ಅಂದಾಗ, ಏನು ಹೇಳ್ತಿದ್ದೀರಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಿರ್ಬೇಕಾದ್ರೆ ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.